ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿರುವಂದುಕೊಂಡು ಸರ್ಕಾರದ ವಿಚಾರದಲ್ಲಿ ಆದಂಥ ತಪ್ಪುಗಳ ಬಗ್ಗೆ ಹೋರಾಟ ಮಾಡುವಂಥದ್ದು ನಾವು ಮಾಡ್ತಾ ಇರ್ತೇವೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಹೋರಾಟ ಮಾಡುವವರ ವಿಫಲತೆ ಅಲ್ಲ, ದಿನನಿತ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕುವಾಗ ಒಂದು ವಿಷಯವನ್ನು ಹಿಡ್ಕೊಂಡು ಹೋರಾಟ ಮಾಡಿ 3 ದಿವಸಕ್ಕೆ ಹೋಗಿ ಹೊಸ ವಿಷಯ ಬರ್ತದೆ. ಆವಾಗ ಆಟೋಮೆಟಿಕ್ಲಾಗಿ ಅದು ಬಿಟ್ಟು ಇದನ್ನು ಹಿಡ್ಕೊಳ್ಳುವಂಥ ಪರಿಸ್ಥಿತಿ. ಹೇಳ್ತೇನೆ ಕೇಳಿ ಇಲ್ಲ, ನಾನು ಹೇಳ್ತೇನೆ ಕೇಳಿ, ನಿಮ್ಮ ಪ್ರಶ್ನೆಗೆ ಪೂರ್ಣ ಉತ್ತರ ಕೊಡ್ತೇನೆ. ಇನ್ನೊಂದು ವಿಷಯ ಬರ್ತದೆ, ಇನ್ನೊಂದು ವಿಷಯವನ್ನು ಕೂಡ ಹೋರಾಟ ಮಾಡಬೇಕಾದಂಥ ಜವಾಬ್ದಾರಿ ಇದೆ ನಮಗೆ, ಅದನ್ನು ಮಾಡ್ತೇವೆ. ಹೀಗೆ ಭ್ರಷ್ಟಾಚಾರ ಎಲ್ಲ ರೀತಿಯ ಪಾಪಗಳಲ್ಲಿ ಒಳಗೊಂಡ ಸರ್ಕಾರ ದಿನನಿತ್ಯದ ಈ ರೀತಿಯ ಘಟನೆಗಳಾಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಇದಕ್ಕೆ. ಆದರೆ ವಫ್ಕಿನ ವಿಷಯದಲ್ಲಿ ತಾರ್ಕಿಕ ಅಂತ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಮ್ಮ ಹೋರಾಟಗಳು ಮಾಡ್ತಾ ಸರ್ಕಾರ ಇವತ್ತು ಬಾಯಲ್ಲಿ ಹೇಳಿದರೂ ಕೂಡ ಸರ್ಕಾರಕ್ಕೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳೋದು ಗೊತ್ತಿದೆ. ಯಾಕಂತ ಹೇಳಿದರೆ ಸಿದ್ದರಾಮಯ್ಯರು ಹೇಳಿದರು ನಾನು ಅದನ್ನು ನಿಲ್ಲಿಸಲಿಕ್ಕೆ ಹೇಳಿದ್ದೇನೆ, ನಿಲ್ಲಿಸ್ತೇನೆ ಅಂತ ಹೇಳಿದರೂ ಕೂಡ ಸಿದ್ದರಾಮಯ್ಯವರಿಗೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ವಫ್ಕಿನ ವಿಷಯದಲ್ಲಿ ಒಂದು ಸರ್ಕಾರ ವಫ್ಕ್ ಇಲಾಖೆಗೆ ಒಳಪಟ್ಟ ಜಾಗ ಅಂತೇಳುವಂಥದ್ದು ಆ ವಫ್ಕ್ ಇಲಾಖೆ ವ್ಯಾಪ್ತಿಯಲ್ಲಿ ಬಂದಿದೆ ಅಂತೇಳಿ ಆದರೆ, ವಫ್ಕಿನ ಅದರದೊಂದು ವೆಬ್ಸೈಟಿನಲ್ಲಿ ಆ ಜಾಗ ಸರ್ವೆ ನಂಬರ್ ಬಂದಿದೆ ಅಂತೇಳಿ ಆದರೆ ಸಿದ್ದರಾಮಯ್ಯವರು 500 ಬಾರಿ ಬರೆದು ತಲೆ ಕೆಳಗಡೆ ಕಾಲ ಮೇಲೆ ಮಾಡಿದ್ರು ವಫ್ಕಿನ ಜಾಗ ಅಲ್ಲ ಅಂತೇಳಿ ನಿರ್ಧಾರ ಮಾಡಲಿಕ್ಕೆ ಸಿದ್ದರಾಮಯ್ಯ. ಅದಕ್ಕೆ ವಫ್ಕ್ ಸಮಿತಿಯೇ ಇದೆ. ಆ ಸಮಿತಿಯವರು ಆ ಜಾಗ ಅಲ್ಲ ಅಂಥೇಳಿ ಮಾಡಬೇಕು. ಸಮಿತಿಯವರು ಈ ಜಾಗ ನಮ್ಮದಲ್ಲ ಅಂಥೇಳಿ, ಅದರಲ್ಲಿರುವ 15 ಜನರು ಆ ಮುಸ್ಲಿಂ ಸಮುದಾಯದ ಒಳಪಟ್ಟಂಥ ಸಮಿತಿ, ಅದು ಅವರು ಈ ಜಾಗ ವಫ್ಕಿಗಲ್ಲ. ಅದಕ್ಕಾಗಿ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ಕೂಡ ಕೈಗೆತ್ತಿಕೊಳ್ತೇವೆ. ಕೇಂದ್ರ ಸರ್ಕಾರದ ಬಾಗಿಲನ್ನು ತಟ್ಟಿ ಹೊಸ ಕಾನೂನು ತರುವುದಷ್ಟರಲ್ಲಿ ಏನೆಲ್ಲ ಮಾಡಬೇಕು ಅದೂ ಮಾಡ್ತೇವೆ. ಇದು ಎಲ್ಲವೂ ಮಾಡಿದಾಗ ಒಂದು ಕಡೆಯಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ. ಒಂದು ರೀತಿಯಲ್ಲಿ ಇನ್ನು ಕೇಳಿ, ಒಂದು ರೀತಿಯಲ್ಲಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡೋದು, ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇರುವಾಗ ಈ ಎಲ್ಲ ವಿಚಾರಗಳನ್ನು ಕೂಡ ಕೈಗೆತ್ತಿಕೊಂಡು ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ನಾವು ಈಗ ತಂಡವನ್ನು ಮಾಡಿ ಜಾಗಗಳನ್ನು ಎಲ್ಲೆಲ್ಲಿ ವಫ್ಕಿಗೆ ಹೋಗಿದೆ, ಈ ಹಿಂದೆ ಸರ್ಕಾರಿ ಜಾಗ ಇರ್ಬೋದು, ಪ್ರೈವೇಟ್ ಜಾಗಗಳಿರ್ಬೋದು, ಆ 9ನೇ ಕಾಲಮ್ನಿಂದ ಸರ್ಕಾರ ಇದ್ದದ್ದು ಅಥವಾ 11ನೇ ಕಾಲಮ್ನಲ್ಲಿ ವಫ್ಕಿಗೆ ಜಾಗ ನಿಗದಿ ಮಾಡಲಾಗಿದೆ ಅಂತೇಳೋದು RTCಯಲ್ಲಿ ತೋರಿಸಿದೆ ಅಂತ ಎಲ್ಲ ತೆಗಿಲಿಕ್ಕೆ ಶುರು ಮಾಡಿದ್ದೇವೆ. ಮಂಗಳೂರಿನಲ್ಲಿ ಕೂಡ ತೆಗೆದು ಅದನ್ನು ಕೋರ್ಟಿಗೆ ಹಾಕಿ ಅದನ್ನು 74ರಲ್ಲಿ ಮಾಡಿದಂಥ ಏನು ನೋಟಿಫಿಕೇಷನ್ ಇದೆ ಅದನ್ನು ಕ್ಯಾನ್ಸಲ್ ಮಾಡುವಂಥ ದೃಷ್ಟಿಯಲ್ಲಿ ಕಾನೂನಿಗೆ ಆಗ್ತದೆ. ಆದರೆ ಕಾನೂನಿಗೂ ಅಧಿಕಾರ ಇಲ್ಲದಿರ್ಬೋದು. ಅವಾಗ ಕೇಂದ್ರ ಸರ್ಕಾರ ಸಹಕಾರದಿಂದ ಕಾನೂನಿಗೆ ಹೇಗೆ ಅಧಿಕಾರ ಪಡಿಸಬೇಕು ಆ ರೀತಿಯ ಹಂತದಲ್ಲಿ ಇದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಈ ಜನ್ಮದಲ್ಲಿ ಮಾಡಲ್ಲ. ನೋಡಿ, ಹೋರಾಟಗಳು ಎಲ್ಲ ಪಾರ್ಟಿಗಳಲ್ಲಿ ಆಗ್ತಿರುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟಗಳು ಈ ರೀತಿಯಲ್ಲಿ ಇರ್ಬೋದು. ಅದನ್ನು ಹಿರಿಯರು ಹೇಳ್ತೀನಿ ಕೇಳಿ, ನಿಮಗೆ ಪತ್ರಿಕೆಯವರಿಗೆ ದೊಡ್ಡದು ಕಾಣಬಹುದು, ನಿಮಗೆ ಪತ್ರಿಕೆಯವರಿಗೆ ದೊಡ್ಡದು ಕಾಣಬಹುದು. ಕೇಂದ್ರದ ಇಲ್ಲ, ನಾನು ಒಂದು ಹೇಳ್ತೇನೆ ಕೇಳಿ. ಇವತ್ತು ನಾನು ಒಂದು ಹೇಳ್ತೇನೆ, ನಾನು TV ಅವರಿಗೆ ಪತ್ರಿಕೆಯವರಿಗೆ ಅವತ್ತು ಈಶ್ವರಪ್ಪರ ಘಟನೆ ಆದಾಗ 8 ದಿವಸ ಎಲ್ಲ ಟಿವಿಗಳಲ್ಲಿ TV ಶೋಗಳು ಹಾಗೆ ಈಶ್ವರಪ್ಪರ ಘಟನೆ ಬಂತು. ಈಗ ಪ್ರಿಯಾಂಕರ ಖರ್ಗೆರ ಶೋ ಒಂದು ದಿವಸ ಕೂಡ ಒಂದು ಗಂಟೆ ನಾನು ನೋಡಿಲ್ಲ. ಇರಲಿ, ಅವರವರ ವ್ಯವಸ್ಥೆಗೆ ಒಳಪಟ್ಟದು. ಆದರೆ ನಾನು ಒಂದು ಹೇಳ್ತೇನೆ, ಇದಕ್ಕೆ ಉತ್ತರ ಕೊಡ್ತೇನೆ. ನಾನು ಏನು 1 ಮಿನಿಟ್ ಕೇಳಿ, ಏನು ಹೋರಾಟ ಮಾಡೋದಿನ್ನು? ಆಡಳಿತದ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಆಡಳಿತ ವ್ಯವಸ್ಥೆಯಲ್ಲಿ ಬೇಕಾದಾಗೆ ತಿರ್ಚಿಕೊಂಡ್ರೆ ಹೋರಾಟ ಮಾಡೋದು ಬಿಟ್ಟರೆ, ರಸ್ತೆಯಲ್ಲಿ ಕೂತ್ಕೊಂಡು ಬಿಟ್ಟರೆ ಇನ್ನೇನು ಮಾಡಬೇಕು ಹೇಳಿ? ಸತ್ತವನ ಮನೆಯ ಕುಟುಂಬದವರು ಹೇಳಿದ್ದಾರೆ, ಇನ್ನೇನು ಮಾಡಬೇಕು ಹೇಳಿ? ನಾವು ಅದಕ್ಕಾಗಿ ಹೇಳೋದು, ವಫ್ಕಿನಲ್ಲಿ ಕೂಡ ಕಾನೂನು ಇನ್ನಿತರ ವ್ಯವಸ್ಥೆಗಳಲ್ಲಿ ತಾರ್ಕಿಕ ಮತ್ತು ಸಣ್ಣ ಪುಟ್ಟ ಗೊಂದಲಗಳು ಇರ್ಬೋದು, ಸರಿಯಾಗುತ್ತೆ. ಸಣ್ಣ ಪುಟ್ಟ ಗೊಂದಲಗಳು ಯಾವ ಪಾರ್ಟಿಯಲ್ಲಿ ಇರಲಿಲ್ಲ. ಎಲ್ಲ ಪಾರ್ಟಿಯಲ್ಲಿ, ರಾಜಕೀಯ ಪಾರ್ಟಿಗಳು ಸಣ್ಣ ಪುಟ್ಟ ಏನು ಈ ಹಿಂದೆ ಮುಖ್ಯಮಂತ್ರಿಗಳು ರಾಜ್ಯ ಆಡಳಿತಕ್ಕೆ ಬಂದಾಗ ಮುಖ್ಯಮಂತ್ರಿಗಳ ಹೆಸರು ಘೋಷಣೆ ಮಾಡಲಿಕ್ಕೆ 1 ವಾರ ತಗೊಳ್ಳಿಲ್ಲ ಕೇಂದ್ರದಲ್ಲಿ, ಕಾಂಗ್ರೆಸ್ಸಿಗೆ ತಗೊಂಡಿದೆ. ಈಗಲೂ ಒಳ ಜಗಳ ಮಾಡಿ ಮುಖ್ಯಮಂತ್ರಿಗಳ ಬದಲಾವಣೆ ದಿನನಿತ್ಯ ಬರ್ತಾ ಇಲ್ಲ ಪತ್ರಿಕೆಯಲ್ಲಿ. ತಿಂಗಳಿಗೊಮ್ಮೆ 8 ಸಚಿವರು ಕೊಡ್ತಾ ಇಲ್ವಾ? ಯಾಕೆ ಅದನ್ನು ನೀವು ಒಳ ಜಗಳ ಅಂತ ಹೇಳ್ತಿಲ್ಲ? ಮುಖ್ಯಮಂತ್ರಿಗಳು ಬದಲಾಗ್ತಾರೆ, 3 DCM ಮಾಡ್ತಾರೆ. ಈ 20 ತಿಂಗಳಲ್ಲಿ 28 ಬಾರಿ ಬಂದಿದೆ. ಅಲ್ಲಲ್ಲ, 1 ಮಿನಿಟ್ ಕೇಳಿ, ಹೇಳ್ತೇನೆ. ಯಾಕೆ ಅದು ಒಳಜಗಳವೇ, ಅದು ಒಳಜಗಳವೇ. ಆದರೆ ಆಡಳಿತ ಪಕ್ಷದ ಒಳಜಗಳ ಜಾಸ್ತಿ ಆಗಿ ತೋರಿಸ್ಬೇಕಲ್ಲ ನೀವು. ಅದಕ್ಕೆ ಹೇಳ್ತೇನೆ ನಾನು, ಕೇಳಿ, ಒಂದು ರಾಜಕೀಯ ಪಕ್ಷವಾಗಿ ಕೋಟ್ಯಾಂತರ ಜನರು ಇರುವಂಥ
ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಇದನ್ನು ನಾಯಕರುಗಳು ಹ್ಯಾಂಡಲ್ ಮಾಡಿ ನಾಯಕರುಗಳು ಅದನ್ನು ಸಮಗ್ರವಾಗಿ ವ್ಯವಸ್ಥಿತವಾಗಿ ಅದನ್ನು ಬಗೆಹರಿಸ್ಕೊಂಡು ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆ ಪಕ್ಷ ಹೋಗ್ತದೆ. ಅದಕ್ಕೆ ಮತ್ತು ಈ ಹೋರಾಟಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಹೋರಾಟವಂತೂ ಎಲ್ಲ ರೀತಿಯ ಹೋರಾಟಗಳು ನಾವು ಮಾಡ್ತೇವೆ. ಅದಕ್ಕೆ ತಾರ್ಕಿಕವಾಗಿ ಹಂತವನ್ನು ಕೊಂಡೋಗುವ ತನಕ ಹೋರಾಟವನ್ನು ಮಾಡ್ತೇವೆ. ಎರಡನೇದು ನೀವು ಹೇಳಿದ್ರಿ, ಈಗ ನಾವು ಕೇಳಿದೆ ವಾಲ್ಮೀಕಿ ಹಗರಣದಲ್ಲಿ ತಾರ್ಕಿಕ ಈ ಗೊಂದಲಗಳು ಏನಿತ್ತು ಅದಿತ್ತೇ ಇತ್ತು. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರವನ್ನು ರಾಜೀನಾಮೆ ಪಡ್ಕೊಂಡ್ವಿ. ಸಿದ್ದರಾಮಯ್ಯವರಿಗೆ ಮೂಡದ ಹಗರಣಗಳಲ್ಲಿ ತಾರ್ಕಿಕಂತೆ ಸರಿ ಅವ್ರು ಏನು ಬೇಕಾದ್ರೆ ಮಾಡಿದರು. ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂಥ ಅವರಾಗಿ ಕೊಟ್ಟಿಲ್ಲ, ಬಂಡ ಅಹಂಕಾರದಿಂದ ಬಂದೇ ಬರುತ್ತೆ. ಸಿದ್ದರಾಮಯ್ಯರು ರಾಜೀನಾಮೆ ಕೊಡುವಂಥ ದಿನಗಳು ಇದೆ. ಪತ್ರಿಕೆಯಲ್ಲಿ ನೀವು ಆಗ ಫ್ಲ್ಯಾಶ್ ನ್ಯೂಸ್ ಹಾಕ್ತೀರಿ. ಹಾಗೆ ಇದು ಕೂಡ ಇದೆ. ಸಮಯವನ್ನು ಕಾದು ನೋಡಿ, ಸ್ವಲ್ಪ ಸಮಯ ಆಗ್ತದೆ. ಯಾಕೆ ಅಂತೇಳಿದರೆ ಎಲ್ಲವೂ ಒಂದು ಸಲ ಕಳ್ಳ ಕದ್ದುಕೊಂಡು ಸಿಕ್ಕಾಕ್ಕೋಬೋದು, ಪ್ರತಿದಿನ ಸಿಕ್ಕಾಕ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅಂಥ ಆಶೀರ್ವಾದ ಭಗವಂತ ಕೊಡಲ್ಲ ಅವನಿಗೆ. ಒಂದು ಸಲ ಕದ್ದವನಿಗೆ ಆಶೀರ್ವಾದ ಕೊಡ್ತಾನೆ. ನಿತ್ಯ ಕದ್ದವನಿಗೆ ಭಗವಂತ ಆಶೀರ್ವಾದ ಕೊಡಲ್ಲ. ಬೀಳಲೇಬೇಕು, ಬಿಡಲೇಬೇಕು, ಹೊರ ದಬ್ಬಲೇಬೇಕು ಆಗತ್ತೆ. ಹಾಗಾಗಿ ವಫ್ಕ್ ಕೂಡ ಇದು ಕೂಡ ಎಲ್ಲವೂ ತಾರ್ಕಿಕ ಹಂತಕ್ಕೆ ಹೋಗುತ್ತೆ. ವಿಶ್ವಾಸವಿಡಿ ಭಾರತೀಯ ಜನತಾ ಪಾರ್ಟಿ ಆ ರೀತಿಯ ಪೂರಕವಾದ ಕೆಲಸ ಮಾಡುತ್ತೆ. ಅಲ್ಲ ಸರ್, ಮಾಧ್ಯಮದಿಂದ ಅಸಹಕಾರ ಅಂತ ಹೇಳಿದರೆ ಇವತ್ತು ನಾನು ಹಾಗೆ ಇದು ನೀವೇ ಹೇಳೋದಲ್ಲ, ಮಾಧ್ಯಮದಲ್ಲಿ ಬರಬೇಕಿತ್ತು. ಯಾಕಂತ ಹೇಳಿದರೆ ಯಾವುದೇ ಒಂದು ಮಾಧ್ಯಮದಲ್ಲಿ ಸಹಜವಾಗಿ ಒಳ್ಳೆಯ ವಿಚಾರಗಳನ್ನು ಭಾಳಷ್ಟು ಬಾರಿ ಬರುವಂಥದ್ದಕ್ಕಿಂತ ಈ ರೀತಿಯ ಘಟನೆಗಳು ಭಾಳಷ್ಟು ಬರ್ತಿತ್ತು. ಅವತ್ತು ಈ ರೀತಿಯ ಘಟನೆಗಳಾದಾಗ ದಿನನಿತ್ಯ ಬರ್ತಿತ್ತು. ಇವತ್ತು ಇದು ಅದೇ ರೀತಿಯ ಘಟನೆಗಳಾಗಿದೆ. ಅದನ್ನು ದಿನನಿತ್ಯ ಬರಬೇಕಿತ್ತು ಅಂತ ಹೇಳೋದು ಅಪೇಕ್ಷೆಗಳು ಇರ್ಬೋದು. ಆದರೆ ನಾನು ಅದನ್ನು ಹೇಳಲ್ಲ. ಆದರೆ ಒಟ್ಟು ಹೋರಾಟಗಳು ಇವತ್ತು ನೋಡಿ ಬೇರೆ ಬೇರೆ ರೀತಿಯ ಹೋರಾಟಗಳು ಇದರಲ್ಲಿ ಕೈಗೆತ್ತಿಕೊಂಡಾಗ ಕೂಡ ಒಟ್ಟಾಗಿ ಆದಂಥ ಘಟನೆ ಬಗ್ಗೆ ಆದಂಥ ಯಾರ ಗುತ್ತಿಗೆದಾರರ ಬಗ್ಗೆ ಮಾಧ್ಯಮದವರು ಮತ್ತು ಎಲ್ಲ ತಂಡದವರು ಒಟ್ಟಾಗಿ ನಿಂತು ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥದ್ದಲ್ಲಿ ಸಹಕಾರ ಕೊಟ್ಟರೆ ಯಶಸ್ಸು ಬೇಗ ಸಿಗುತ್ತೆ ಅಂತ ಭಾವನೆ. ಕಾಂಗ್ರೆಸ್ನವರು ಒಂದೇ ಒಂದು 40% ಅಂತ ಮಾಡಿದರು. ನಾವು ಅಲ್ಲ ಒಂದು ಮಿನಿಟ್ ಕೇಳಿ ನೋಡಿ. ನಾನು ರಾಘವರೇ ನಾನು ಹೇಳ್ತೀನಿ ಕೇಳಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ನಾನು ಇವತ್ತು ದಾಖಲೆ ಸಮೇತ ಒಂದು ದಾಖಲೆಯನ್ನು ಮಾಧ್ಯಮದವರಿಗೆ ಕೊಡ್ತೇನೆ, ನಾಳೆ ಬೆಳಗ್ಗೆ ಕೊಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ ಹಗರಣಗಳೇ ಕೊಡ್ತೇನೆ. ಮಾಧ್ಯಮದವ್ರಿಗೆ ಹೇಳ್ತೀನಿ ಕೇಳಿ. ಮಾಧ್ಯಮದವ್ರು ಏನು ಕೇಳ್ತೀರಾ? ಇದರ ಬಗ್ಗೆ ಯಾರಾದರೂ ಮಾತಾಡ್ಲಿಕ್ಕೆ ಬರ್ತಾರಾ? ಪತ್ರಿಕಾಗೋಷ್ಠಿ ಮಾಡ್ತಾರಾ? ಯಾರಾದರೂ ಇದರ ಬಗ್ಗೆ ಮಾತಾಡುವವರು ಇರ್ತಾರಾ ಅಂಥೇಳಿ 40% ಯಾವುದೇ ದಾಖಲೆ ಕೊಡದೆ ಮಾಧ್ಯಮದವರು ಕೂಡ ಭಾಳಷ್ಟು ರೀತಿಯಲ್ಲಿ ಅದನ್ನು ಹೇಳಿದಾಗ ದಾಖಲೆಗಳು ಏನುಂಟು ಅಲ್ಲ ಒಂದು ಮಿನಿಟು ಅಲ್ಲ ಎಲ್ಲ ಹೇಳಿಕೆ ನಾನು 60% ಅಲ್ಲ, ನಾನು ಹೇಳ್ತೇನೆ, ಇವತ್ತು ಹೇಳ್ತೇನೆ ನಾನು. ಈಗ ಈ ಸರ್ಕಾರಕ್ಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಇನ್ನು ಮುಂದೆಯೂ ಕಾಣಲಿಕ್ಕಿಲ್ಲ, ಇನ್ನು ಈ ಹಿಂದೆಯೂ ಬಂದಿಲ್ಲ. ಯಾಕೆ ಅಂತ ಕೇಳ್ತೇನೆ, ಯಾಕಂತ ಹೇಳ್ತೇನೆ ಕೇಳಿ. ಸರ್, ಯಾವ ಅನುದಾನಗಳು ಕೊಡಬೇಕು ಅಂತೇಳಿ ಆದರೂ, ಯಾವ ಅನುದಾನ ತೆಗೆದುಕೊಳ್ಬೇಕಂತೇಳಿ ಆದರೂ ಕೂಡ ಒಂದು 2 ಕೋಟಿ ತೆಗೆದುಕೊಳ್ಬೇಕು ಒಂದು ಮಂಗಳೂರಿಗೆ ಯಾವ ತಾಲೂಕಿಗೆ ಅಂಥೇಳಿ ಆದರೂ ಕೂಡ ಹಣ ಕೊಡದೆ ಒಂದು ಬರುತ್ತಾ ನೋಡಿರಿ. ನೀವು ನಾನು ಒಂದು ಕೇಳ್ತೇನೆ, ಇಲ್ಲಿ ಕೇಳಿ, ಅದು ಯಾವುದು ಬೇಡ, ಈಗ ಏನು ಬೇಡ, ಒಂದು ಉದಾಹರಣೆ ಕೊಡ್ತೀನಿ ಹೇಳಿ. ನಾನು ಮಂಗಳೂರಿನಲ್ಲಿ ನಮ್ಮ ಸರ್ಕಾರ ಇರುವಾಗ ಮಂಗಳೂರು ಮಹಾನಗರ ಪಾಲಿಕೆಗೆ 16, 20, 50 ಅಧಿಕಾರಿಗಳನ್ನು ತಂದು ಹಾಕಿದ್ದೇನೆ. ಯಾವ ಅಧಿಕಾರಿಗಳು ಬಂದು ಕೆಲಸ ಮಾಡಿದ್ದಾರೆ, ಯಾವುದೇ ರೀತಿಯ ಒಂದು ಪೈಸಾ ಭ್ರಷ್ಟಾಚಾರ ಇಲ್ಲದೆ ಫ್ರೀ ಆಫ್ ಕಾಸ್ಟ್ ಮಂಗಳೂರು ಬಂದಿದ್ದಾರೆ. ಇವತ್ತು ಮಂಗಳೂರಿನ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಪರಿಸ್ಥಿತಿ ಹೇಗಿದೆ ನೋಡಿ. ಬೇರೆ ಏನು ಬೇಡ, 5 ಇಂಜಿನಿಯರ್ಗಳನ್ನು ಟ್ರಾನ್ಸ್ಫರ್ ಮಾಡಿ ರಿಪೋರ್ಟ್ ಟು ಹೆಡ್ ಆಫೀಸ್. ಆಫ್ಟರ್ 1 ಮಂತ್, ಆಫ್ಟರ್ 2 ಮಂತ್ ಅಗೈನ್ ಸೇಮ್ ಸಿಟಿಗೆ ಅದೇ ಅಧಿಕಾರಿ ಬಂದು ಕೂತ್ಕೊಳ್ಳೋದು. ಏನು ರೀ ಇದು? ಹಾವು ಏಣಿ ಮುಂಗುಸಿ ಆಟದಾಗೆ ಹೋಗೋದಾ? ಅವರಿಗೆ ಟ್ರಾನ್ಸ್ಫರ್ ಹೆಡ್ ಆಫೀಸ್ ಬೆಂಗಳೂರಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕು. ಅದೇ ಅಧಿಕಾರಿ ಪುನರ್ಗೆ ಈಗ 12 ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ರು, 6-7 ಬಂದರು, ಇನ್ನೊಂದು ಸ್ವಲ್ಪ ದಿವಸ 6-7 ಬರ್ತಾರೆ. ಮತ್ತು ಯಾಕೆ ಮಾಡೋದು ಸ್ವಾಮಿ ಅದು? ಹೇಳಿ ನೀವು, ಮತ್ತೆ ಯಾಕೆ ಮಾಡೋದು ಹೇಳಿ? ಅವನಲ್ಲಿ ಕೆಲಸ ಮಾಡ್ತಾ ಇರುವವನಿಗೆ 2 ತಿಂಗಳು ನೀವು ರಿಪೋರ್ಟ್ ಟು ಬ್ಯಾಂಗ್ಳೂರು ಅಂತೇಳಿ ವಾಪಸ್ ಅಲ್ಲೇ ಕೊಡಬೇಕು ಅಂತೇಳಿ ಅವನ ಮೇಲೆ ಆರೋಪ ಇದೆ, ತೆಗೆದು ಬೀದರಿಗೆ ಹಾಕಿದ್ದು ಬೇರೆ ವಿಷಯ. ಯಾರಿದ್ದಾರೆ ಹೇಳಿ?
ಯಾರು ಆರು 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 ನಾನು ಒಂದು ಮಿನಿಟ್ ಕೇಳಿ ಅಣ್ಣ, ಹಾಗೆ ಹಾಗೆ ಹೌದು. ನಿಮಗೆ ಸ್ವಲ್ಪ ರಾಘವ್ರೆ, ನೀವು ಪತ್ರಿಕೆಯವರು ಮಾತಾಡುವಾಗ ಸ್ವಲ್ಪ ತಿಳ್ಕೊಳ್ಬೇಕು. ಟ್ರೈನಿಂಗ್ ಆಫೀಸರನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಕೇಳಿ, ನಾನು ಪ್ರಶ್ನೆ ಹೇಳ್ತೇನೆ. ಇದೇ ಆರೋಪಗಳು ನಮ್ಮ ಸರ್ಕಾರ ಇವಾಗಲೂ ಬಂತು. ನಾನು ಏಕೆ ಏನು ಅಂತ ನೋಡಿಕೊಂಡೆ. ಯಾಕೆ ಅಂತ ಹೇಳಿದ್ರೆ ಈ ಟೌನ್ ಪ್ಲ್ಯಾನಿಂಗ್ ಆಫೀಸರ್ ಮತ್ತು 3 ATPಗಳು 4 ಜನ ಇವರು ಫಸ್ಟ್ ಟೈಮ್ ಟೌನ್ ಪ್ಲ್ಯಾನಿಂಗ್ ಆಫೀಸರ್ ಬೆಂಗಳೂರಿನಿಂದ ಆಯ್ಕೆಗೊಂಡು ಅವರು ಮಂಗಳೂರಿಗೆ ನಿಯುಕ್ತಿಗೊಂಡು ಮಂಗಳೂರಿಗೆ ರಿಟೈರ್ಮೆಂಟ್ ಆಗುವ ಕಂಡೀಷನಲ್ಲೇ ಅವರಿಗೆ ಅಪಾಯಿಂಟ್ಮೆಂಟ್ ಆದದ್ದು. ಸ್ವಾಮಿ ಏನು ಮಾತಾಡ್ತೀರಾ ನೀವು? ಹಾಗೆಲ್ಲ ತಿಳ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ತಿಳ್ಕೊಳ್ಳೋದನ್ನ ಒಟ್ಟಾರೆ ಡಮ್ಮ ಹೊಡಿಬೇಡಿ, ಸ್ವಲ್ಪ ತಿಳ್ಕೊಳ್ಳಿ. ಬಾಲಕೃಷ್ಣ ಗೌಡರು, ನನ್ನ ಹೆಸರು ಹೇಳ್ತೇನೆ, ಅವರಿಗೆ ಸ್ವಲ್ಪ ಸಮಯ ರಿಲ್ಯಾಕ್ಸ್ ಕೊಟ್ಟರು, ವಾಪಸ್ ಬಂದರೆ ಇಲ್ಲಿ ಅವರಿಗೆ ಆಗಲ್ಲ. ಯಾಕಂದರೆ ಹೀ ಈಸ್ ಅಪಾಯಿಂಟೆಡ್ ಫಾರ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಇಟ್ ಸೆಲ್ಫ್. ದಾಖಲೆ ನೋಡಿ, ಅದಕ್ಕೆ ಹೇಳುವಂಥದ್ದು. ದಾಖಲೆ ತಗೊಳ್ಳುವಾಗಲೇ ಮಾಡುವಾಗಲೇ ಸ್ವಲ್ಪ ವಿಚಾರಿತ ಇರ್ತದೆ. ಆದರೆ ನಾನು ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ಕೇಳೋದು, ಕೆಲವು ಅಧಿಕಾರಿಗಳು ನಾನು ಮಂಗಳೂರಿಗೆ ಯಾರು ಬೇಕಾದರೆ ಬನ್ನಿ, ನಮ್ಮ ಸರ್ಕಾರ ಹೋಗ ಯಾರು ತಗೊಂಡು ಬಂದರೂ ಡಮ್ಮ ಆರ್ಡರ್ ಮಾಡಿಸ್ಕೊಡ್ತಿದ್ದೆ. ಮಂಗಳೂರಿಗೆ ಈಗ ಬರಬೇಕು ಅಂತ ಹೇಳಿದ್ರೆ ಬಂದವರು ಪರ್ಮನೆಂಟಾಗಿ ನಿಲ್ತಾರೆ, ಬಿಟ್ಟರೆ ಹೊಸ ಬರಲಿಕ್ಕೆ ಯಾರೂ ಇಷ್ಟಪಡಲ್ಲ. ಸರಿ, ಬಂದವರನ್ನು ನೀವು ಪರ್ಮನೆಂಟ್ ಆಗಿದ್ದುಕೊಂಡು ಕೆಲಸ ಮಾಡ್ತಾರೆ. ಅವರು ಹೆಲ್ತ್ ಆಫೀಸರ್ ಅವರೇನೋ ಇದ್ದಾರೆ ಅಂತೇಳಿ ಅವ್ರು ನಮ್ಮ ಟರ್ಮ್ನಲ್ಲಿ ನಾವು ಆಯ್ಕೆ ಪ್ರಕ್ರಿಯೆಗೆ ಹಾಕಿದ್ರಿ. ಗೌರ್ಮೆಂಟ್ನಲ್ಲಿ ಆ ಇಲಾಖೆ ಆ ಹುದ್ದೆಗೆ ಪರ್ಮನೆಂಟಾಗಿ ಇರುವಂಥ UD ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಹುದ್ದೆದಾರರು ಅಧಿಕಾರಿಗಳಿಲ್ಲ. ಔಟ್ಸೋರ್ಸಿಂಗ್ನಲ್ಲಿ ತಗೊಳ್ಬೇಕು ಅಂತೇಳಿ ನಾವು ಟೆಂಡರ್ ಕರೆದಿದ್ದೇವೆ. ಯಾರು ಅರ್ಜಿ ಹಾಕಿದ್ದಾರೆ? ನಾವು ಬದಲು ಮಾಡಬೇಕು ವ್ಯವಸ್ಥೆಗಳನ್ನಂತ ನಾವು ಮಾತಾಡ್ತೀವಿ, ಅಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ಸುಲಭದಲ್ಲಿ ನಾವು ಟೆಂಡರ್ ಹಾಕಿದ್ದೀವಿ, ನಾವು ಕಾಲ್ ಫಾರ್ ಮಾಡಿದ್ದೀವಿ. ಇದೆ ನನ್ನ ಹತ್ರ ದಾಖಲೆ. ಅದೇ ಹೇಳಿದಲ್ಲ, ಕೊರೋನಾ ಬಂದಾಗ ನರ್ಸುಗಳು 5 ಸಲ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದೇವೆ. 35,000ದಿಂದ 50,000 ಸಂಬಳ ಕೊಡ್ತೇವೆ, ಬನ್ನಿ ನರ್ಸುಗಳು ಕೆಲಸ ಮಾಡಲಿಕ್ಕೆ. ನಮ್ಮ ನರ್ಸುಗಳು ಕೊರೋನಾ ಆಗಿ ಮನೇಲಿದ್ದಾರೆ, ಬನ್ನಿ ಅಂತ ಹೇಳಿದರೆ ಒಂದೇ ಒಂದು ನರ್ಸ್ ಬಂದಿಲ್ಲ. 5-6 ನರ್ಸಿಂಗ್ ಕಾಲೇಜಿಗೆ ಹೋಗಿ ನಾನು ಭಿಕ್ಷೆ ಬೇಡಿದ್ದೇನೆ, ಬಂದಿಲ್ಲ. ಮತ್ತು ಮಾಧ್ಯಮದಲ್ಲಿ ತೋರಿಸ್ತಾರೆ ನರ್ಸಿನ ಕೊರತೆಯಿಂದಾಗಿ ಅವ್ಯವಸ್ಥೆ ಅಂತ. ನಾವು ಅವ್ಯವಸ್ಥೆಯನ್ನು ತೋರಿಸೋ ಮುಂಚೆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಳೋ ನಮ್ಮ ಕೊಡುಗೆ ಏನು ಅಂತೇಳಿ ಯಾರಾದರೂ ಗಮನಿಸ್ತಾರಾ? ನಾನು ಒಂದು ಬೇಡ, ಬೇಜಾರು ಮಾಡಬೇಡಿ. UT ಖಾದರ್ ಅವರು ಪಾಪ ಸರ್ಕಾರವನ್ನು ಡಿಫೆಂಡ್ ಮಾಡಿ. ಯಾಕಂದರೆ ನೀವು ಇವತ್ತು ಬರೀರಿ, ಇದನ್ನು ಇಲ್ಲಿ ಕೇಳಿ, ಇವತ್ತು ಬರೀರಿ, ಮುಂದಿನ ಮಂತ್ರಿಮಂಡಲ ವಿಶ್ಲೇಷಣೆಯಲ್ಲಿ UT ಖಾದರ್ ಮಂತ್ರಿ ಆಗ್ತಾರೆ ಅಂತೇಳಿ ಸುದ್ದಿ ಇದೆ, ಬರ್ಕೊಳ್ಳಿ. ಅದಕ್ಕಾಗಿ ಅವರು ಸರ್ಕಾರದ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂತೇಳಿ ಬರ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಾನು ಅವ್ರು ಮಂತ್ರಿ ಆದರೂ ನಮ್ಮದೇನು ಒಳ್ಳೆಯದೇ, ಸ್ಪೀಕರ್ ಆಗಿದ್ದರೂ ನಮ್ಮದೇನು ಸಂತೋಷ. ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆಗೆ ಲಾಭ ಆಗುತ್ತೆ, ನಮ್ಮ ಜಿಲ್ಲೆಗೆ ಹೈಕೋರ್ಟ್ ಪೀಠ ಬರುತ್ತೆ, ಅವರು ಸ್ಪೀಕರ್ ಆಗಿರುವಂಥ ಸ್ಥಾನ ಮುಖ್ಯಮಂತ್ರಿಗಳಿಂದ ಉನ್ನತ ಸ್ಥಾನ ಅಂತೇಳಿದ ಖುಷಿಯಲ್ಲಿ ಅವರು ನಮ್ಮ ಜಿಲ್ಲೆಯವರು ಯಾವ ಪಾರ್ಟಿಯಲ್ಲಿ ಅಂಥ ಸ್ಥಾನದಲ್ಲಿದ್ದರೂ ಕೂಡ ನಾವು ಅವರಿಗೆ ಅವರ ಸಹಕಾರ ಕೊಡ್ತೇವೆ. ಹಾಗೆ UT ಖಾದರ್ಗಳು ಕಿವಿಯಲ್ಲಿ ಬೀಳ್ತಾ ಉಂಟು, ನೆಕ್ಸ್ಟ್ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗ್ತಾರೆ ಅಂತ ಸುದ್ದಿ ಉಂಟು. ಹಾಗಾಗಿ ಅವರು ಸರ್ಕಾರಕ್ಕೆ ಡಿಫೆಂಡ್ ಮಾಡ್ಕೊಳ್ತಾ ಎಲ್ಲ ಕೊಡ್ತಾರೆ. ನೀವು ನೋಡಿ, 20 ತಿಂಗಳಲ್ಲಿ UT ಖಾದರ್ ಒಂದು ತೆಂಗಿನಕಾಯಿ ಹೊಡೆದ ಫೋಟೋ ಉಂಟು ನೋಡಿ. ನಿಮ್ಗೆ ಕರೆದಿದ್ದಾರಾ? ಬೇಡ, ಅವರೇ ತೆಂಗಿನಕಾಯಿ ಹೊಡೆದು ನಿಮಗೆ ಫೋಟೋ ಕಳಿಸಿದಾರಾ? ಇಲ್ಲ. ಯಾವುದು? ಮುಂಚಿನ ಶಾಸಕರು ತಂದುಕೊಟ್ಟ ಅನುದಾನಕ್ಕೆ ಯಾರು ಹೊಡಿತಾರೆ? ಎಲ್ಲ ಕೇಳಿ, ಒಂದು ಮಿನಿಟ್ ಕೇಳಿ. ಮುಂಚಿನ ಅನುದಾನವನ್ನು ಕೊಟ್ಟಂಥದ್ದು ಯಾವುದಾದಿದ್ದರೆ ಏನು ಮಾಡಿದರೆ ಗೊತ್ತಾ? ನನ್ನ ಭರಕ್ಷೇತ್ರ ಉಮಾನಾಥ್ ಕೋಟ್ಯಾನರ ಕ್ಷೇತ್ರದಲ್ಲಿ ಈ ಹಿಂದೆ ಕೊಟ್ಟಂಥ ಅನುದಾನಗಳನ್ನು ತಡೆ ಹಿಡಿಯಲಾಗಿದೆ. ಅಶೋಕ್ ರೈ ಅವರ ಕ್ಷೇತ್ರದಲ್ಲಿ ಅಥವಾ ಖಾದರ್ ಕ್ಷೇತ್ರದಲ್ಲಿ ಈ ಹಿಂದೆ ನಮ್ಮ ಸರ್ಕಾರ ಕೊಟ್ಟಂಥ ಅನುದಾನಗಳು ಇದ್ದಲ್ಲಿ ಅದು ಕಂಟಿನ್ಯೂಟಿಗೆ ಕೊಟ್ಟಿದ್ದರೆ ತೆಂಗಿನಕಾಯಿ ಹೊಡಿತಾ ಇರ್ಬೋದು, ನನಗೆ ಗೊತ್ತಿಲ್ಲ. ಈಗ ಅಭಿವೃದ್ಧಿ ಇನ್ನಷ್ಟಾಗಲಿ, ಉಳ್ಳಲ್ದವ್ರಿಗೆ ಆಗಲಿ, ನಮ್ಮ ಸಹಮತ ಇದೆ. ನಮಗೆ ಏನಿಲ್ಲ. ನನಗೆ ಒಂದು ತೆಂಗಿನಕಾಯಿ ಹೊಡೆದು ತೋರಿಸಿ ನೀವು. ನನಗೆ ಮತ್ತೇನುಂಟು? ಕಾರ್ಪೊರೇಟರ್ಗಳು ತೆಂಗಿನಕಾಯಿ ಹೊಡಿತಾರೆ, ಕಾರ್ಪೊರೇಟರ್ಗಳು ಕರಿತಾ ಆತ್ಮಭೂಷಣ್ ರೇ ಕಾರ್ಪೊರೇಟರ್ ಕರೀತಾರೆ, ಸರ್ ನನ್ನ ಕ್ಷೇತ್ರದಲ್ಲಿ ಕಾರ್ಪೊರೇಷನ್ ಅನುದಾನದಿಂದ ಒಂದು ಗುದ್ಲಿ ಪೂಜೆ ಇದೆ ಬನ್ನಿ ಅಂತ. ನಾನು ಕಾರ್ಪೊರೇಷನ್ನ ಗುದ್ಲಿ ಪೂಜೆಗೆ ಹೋದ್ರೆ ನಾನು ಸುಮಾರು ಆಗ್ತೇನೆ, ನೀವು ಮಾಡಿ ಅಂತ ಹೇಳೋದು, ನಾನು ಹೋಗಲ್ಲ ಅಂತ. ಹಾಂ, ಕಾರ್ಪೊರೇಷನಿಗೆ ಹೋಗ್ತಿರ್ಲಿಲ್ಲ ನಾನು, ಸಾರಿ ಅಣ್ಣ. ಕಾರ್ಪೊರೇಷನ್ನಲ್ಲಿ ಕಾರಣ ಇದೆ ಹೋಗಲಿಕ್ಕೆ. ನೀವು 5 ಲಕ್ಷ 10 ಲಕ್ಷ 20 ಲಕ್ಷಕ್ಕೆ ಯಾವ ಕಾಮಗಾರಿಗಳು ನಾನು ಲೆಟರ್ ಇಟ್ಟು ನಾನು ಸ್ಯಾಂಕ್ಷನ್ ಸಪ್ರೇಟ್ ಮಾಡಿಸ್ತೇನೆ. ಕಾರ್ಪೊರೇಟ್ರಿಗೆ ಪ್ರಸ್ತುತವಾಗಿ ಕೆಲವು ಅನುದಾನ ಇದೆ, ಆ ಅನುದಾನಕ್ಕೆ ನಾನು ಹೋಗೋದಿಲ್ಲ. ಅವತ್ತು ಹೋಗಲಿಲ್ಲ, ಇಲ್ಲಿ ಕೇಳಿ, ಅವತ್ತು ಹೋಗಲಿಲ್ಲ, ಇವತ್ತು ಹೋಗಲ್ಲ. ನಾನು ಬಹಳ ಶಿಸ್ತು ಇಟ್ಕೊಂಡಿದ್ದೇನೆ. ಕಾರ್ಪೊರೇಟ್ಗಳ ಫಂಡ್ ಅವತ್ತು ಹೋಗಿಲ್ಲ, ಇವತ್ತು ಹೋಗಿಲ್ಲ, ಇನ್ನು ಮುಂದೂ ಹೋಗಿಲ್ಲ. ನನ್ನ ಕಾರ್ಪೊರೇಟ್ ಅಲ್ಲ, ನಾನು MLA. ಹಾಗೆ
MLA ನಾನು ಇಡೀ ಜಿಲ್ಲೆಗೆ, ಇಡೀ ಮಂಗಳೂರಿಗೆ ಪೂರಕವಾಗಿ ಕೆಲವಾರು ಕಾರ್ಯಕ್ರಮ 1 ಕೋಟಿ 2 ಕೋಟಿ ನನ್ನ ಲೆಟ್ರ್ ಇಟ್ಟು ಕೌನ್ಸಿಲಲ್ಲಿ ಮೇಯರಿಗೆ ಹೇಳಿ, ಕಮಿಷನರಿಗೆ ಹೇಳಿ, ಎಲ್ಲ ಕಾರ್ಪೊರೇಟರ್ಗೆ ಪ್ರೀ ಕೌನ್ಸಿಲಲ್ಲಿ ಕೂತ್ಕೊಂಡು ಇದು ನನ್ನ ಫೈಲು ಪಾಸ್ ಮಾಡಿಕೊಡ್ಬೇಕು, ಜನರಿಗೆ ಬೇಕು ಅಂತೇಳಿ ಅವರಿಗೆ ಮನವಿ ಮಾಡಿದ ಫೈಲಿಗೆ ನಾನು ಹೋಗಿದ್ದೇನೆ. ನನ್ನ ಲೆಟ್ರೆಡ್ನಲ್ಲಿ ಸ್ಯಾಂಕ್ಷನ್ ಆಗಿದೆ. ನನ್ನ ಲೆಟ್ರೆಡ್ ಅಲ್ಲದಕ್ಕೂ ಒಂದಕ್ಕೂ ಹೋಗಲ್ಲ ನಾನು. ಹಾಗಾಗಿ ನನಗೆ ಗುದ್ದಲಿ ಪೂಜೆನೇ ಇಲ್ಲ. ಅವರವ್ರ ಲೆಟ್ರೆಡಲ್ಲಿ ಮಾಡಿದ್ದು ಅವ್ರವ್ರು ಮಾಡಿಕೊಡ್ತಾರೆ. ಇದು ಅನುದಾನ